ಎಲ್ಲರಿಗೂ ನಮಸ್ಕಾರಗಳು. ಸರ್ ಸಿ ವಿ ರಾಮಣ್ಣ ರಾಮಣ್ಣ ಅವರು ವಿಜ್ಞಾನಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ಒಂದು ಚಿಕ್ಕದಾದ ವಿಡಿಯೋ ಇದಾಗಿದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ ಸಿ ವಿ ರಾಮಣ್ಣರವರು 7ನೇ ನವೆಂಬರ್ 1888ರಂದು ತಮಿಳುನಾಡಿನ ತಿರುಚಾರಪಳ್ಳಿಯ ಅಲ್ಲಿ ಜನಿಸಿದರು. ಸರ್ ಸಿ ವಿ ರಾಮಣ್ಣರವರು 7ನೇ ನವೆಂಬರ್ 1888ರಂದು ತಮಿಳುನಾಡಿನ ತಿರುಚಾರಪಳ್ಳಿಯಲ್ಲಿ ಜನಿಸಿದರು. ರಾಮಣ್ಣರವರ ತಂದೆ ಚಂದ್ರಶೇಖರ್ ಅಯ್ಯರ್, ತಾಯಿ ಪಾರ್ವತಿ ಅಮ್ಮಾಳ್ ಹಾಗೂ ಪತ್ನಿ ಲೋಕಸುಂದರಿ ಅಮ್ಮಾಳ್. ರಾಮಣ್ಣವರ ತಂದೆ ಚಂದ್ರಶೇಖರ್ ಅಯ್ಯರ್, ತಾಯಿ ಪಾರ್ವತಿ ಅಮ್ಮಾಳ್ ಹಾಗೂ ಪತ್ನಿ ಲೋಕಸುಂದರಿ ಅಮ್ಮಾಳ್. ರಾಮಣ್ಣ ವಿಜ್ಞಾನಕ್ಕೆ ನೀಡಿದ ಕೊಡುಗೆ ಎಂದಾಗ 1886ರಿಂದ 1970ರ ವೇಳೆಯಲ್ಲಿ ಶಬ್ದ ಬೆಳಕಿನ ಬಗ್ಗೆ ವಿಶೇಷ ಸಂಶೋಧನೆ ಮಾಡಿ ವಿಶ್ವವಿಖ್ಯಾತರಾದರು. ರಾಮಣ್ಣ ವಿಜ್ಞಾನಕ್ಕೆ ನೀಡಿದ ಕೊಡುಗೆ ಎಂದಾಗ 1886ರಿಂದ 1970ರ ವೇಳೆಯಲ್ಲಿ ಶಬ್ದ ಬೆಳಕಿನ ಬಗ್ಗೆ ವಿಶೇಷ ಸಂಶೋಧನೆ ಮಾಡಿ ವಿಶ್ವವಿಖ್ಯಾತರಾದರು. ಅವರು ಬೆಳಕಿನ ಚದುರುವಿಕೆ ಬಗ್ಗೆ ಮಹತ್ವದ ವಿಷಯ ಕಂಡುಹಿಡಿದರು. ಅದನ್ನು ರಾಮಣ್ಣ ಎಫೆಕ್ಟ್ ಎಂದು ಕರೆಯುತ್ತಾರೆ. ಅವರು ಬೆಳಕಿನ ಚದುರುವಿಕೆ ಬಗ್ಗೆ ಮಹತ್ವದ ವಿಷಯ ಕಂಡುಹಿಡಿದರು. ಅದನ್ನು ರಾಮಣ್ಣ ಎಫೆಕ್ಟ್ ಎಂದು ಕರೆಯುತ್ತಾರೆ. 1930ರಲ್ಲಿ ನೊಬೆಲ್ ಪ್ರಶಸ್ತಿ ಲಭಿಸಿತು. ರಾಮಣ್ಣ ಪರಿಣಾಮದ ಅಧ್ಯಯನಕ್ಕೆ ಸಂಬಂಧಿಸಿದ ಉಪಕರಣಗಳ ವೆಚ್ಚ ಕೆಲವು ₹100 ಮಾತ್ರ ಎಂದರೆ ಆಶ್ಚರ್ಯವಾಗಬಹುದು. 1930ರಲ್ಲಿ ನೊಬೆಲ್ ಪ್ರಶಸ್ತಿ ಲಭಿಸಿತು. ರಾಮಣ್ಣ ಪರಿಣಾಮದ ಅಧ್ಯಯನಕ್ಕೆ ಸಂಬಂಧಿಸಿದ ಉಪಕರಣಗಳ ವೆಚ್ಚ ಕೆಲವು ₹100 ಮಾತ್ರ ಎಂದರೆ ಆಶ್ಚರ್ಯವಾಗಬಹುದು. ದೃಕ್ಶ್ರವಣ ಕ್ಷೇತ್ರದಲ್ಲಿ ಭಾರತೀಯ ಸಂಗೀತ ವಾದ್ಯಗಳು ಭೌತ ವೈಜ್ಞಾನಿಕ ಸ್ವರೂಪದ ಬಗ್ಗೆ ಅಧ್ಯಯನ ನಡೆಸಿ ಕಾಣಿಕೆ ಸಲ್ಲಿಸಿದ್ದಾರೆ. ಪ್ರಕೃತಿಯ ವರ್ಣಗಳ ಬೆಳಕು ಆಕರ್ಷಿಸಿ ಆಕಾಶ ಮತ್ತು ಸಾಗರಗಳು ನೀಲಿ ಬಣ್ಣಗಳು ಉಳ್ಳದಾಗಿರುವುದೇಕೆ ಎಂಬ ಪ್ರಶ್ನೆಗೆ ಸಂಶೋಧನೆ ನಡೆಸಿ ರಾಮಣ್ಣ ಪರಿಣಾಮ ಆವಿಷ್ಕರಿಸಿದ ದಿನವನ್ನು ಫೆಬ್ರವರಿ 28 ಭಾರತದ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ. ಪ್ರಕೃತಿಯ ವರ್ಣಗಳ ಬೆಳಕು ಆಕರ್ಷಿಸಿ ಆಕಾಶ ಮತ್ತು ಸಾಗರಗಳ ನೀಲಿ ಬಣ್ಣಗಳು ಉಳ್ಳದಾಗಿರುವುದೇಕೆ ಎಂಬ ಪ್ರಶ್ನೆಗೆ ಸಂಶೋಧನೆ ನಡೆಸಿ ರಾಮಣ್ಣ ಪರಿಣಾಮ ಆವಿಷ್ಕರಿಸಿದ ದಿನವನ್ನು ಫೆಬ್ರವರಿ 28 ಭಾರತದ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ. ಶಬ್ದ ಮತ್ತು ಬೆಳಕಿನ ಬಗ್ಗೆ ವಿಶ್ಲೇಷಣಾ ಸಂಶೋಧನೆಗಳು, ದೃಕ್ ಮತ್ತು ಶ್ರವಣ ಕ್ಷೇತ್ರಗಳಲ್ಲಿ ಸಂಶೋಧನೆ, ಹೀಗೆ ಹಲವಾರು ರೀತಿಯಲ್ಲಿ ಸಂಶೋಧನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ರಾಮಣ್ಣ ಪರಿಣಾಮ ಎಂದು ವಿಶ್ವವಿಖ್ಯಾತರಾಗಿದ್ದಾರೆ. ನೊಬೆಲ್ ಪ್ರಶಸ್ತಿಗಳನ್ನು ಲಭಿಸಿದೆ. ಸರ್ ಸಿ ವಿ ರಾಮಣ್ಣ ಅವರು ವಿಜ್ಞಾನಕ್ಕೆ ನೀಡಿದ ಕೊಡುಗೆಗಳು ಅಪಾರ. ಅವರ ಒಂದು ಸಾಧನೆ ನೆನಪು ಮಾಡಿಕೊಳ್ಳಲು ಪ್ರತಿ ವರ್ಷ ಫೆಬ್ರವರಿ 28 ಭಾರತೀಯ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಆಚರಿಸಲಾಗುತ್ತದೆ. ನಿಮಗೂ ಕೂಡ ಸರ್ ಸಿ ವಿ ರಾಮಣ್ಣ ಅವರ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.